ಹಲೋ ಗೆಳೆಯರಿ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 27, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಕ್ಯಾನ್ PM ಕೇರ್ಸ್ ಹೆಲ್ಪ್ ಕೋವಿಡ್ ಆರ್ಫನ್ಸ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯವು ಕೇಳ್ತಾ ಇರುವಂಥದ್ದು. ಅಂದರೆ ಈ ಆರ್ಟಿಕಲ್ನಲ್ಲಿ ಕೋವಿಡ್ನಿಂದಾಗಿ ಯಾರೆಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೋ ಅವರನ್ನು PM ಕೇರ್ಸ್ ಫಂಡ್ನ ಅಡಿಯಲ್ಲಿ ಶಿಕ್ಷಣಕ್ಕೆ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಮಾಡಲು ಸಾಧ್ಯವಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಸರ್ವೋಚ್ಚ ನ್ಯಾಯಾಲಯವು ಇಲ್ಲಿ ಕೇಳ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಿರುವಂಥದ್ದು ಮಕ್ಕಳ ಒಳಿತಿಗಾಗಿ ಅಥವಾ ಎಂಪವರ್ಮೆಂಟ್ಗಾಗಿ ಇರುವಂತಹ ಸುದ್ದಿ ಆಗಿರೋದ್ರಿಂದ ಇದು GS ಪೇಪರ್ 2 ಸೋಷಲ್ ಜಸ್ಟಿಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ನಮಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಮೊದಲನೇದು. ಈಗ ಈ ಒಂದು ಮಾಹಿತಿ ಆರ್ಫನ್ಸ್ ಅಥವಾ ಎಷ್ಟು ಜನ ಅನಾಥರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅನ್ನುವಂತಹ ಒಂದು ಸಂಸ್ಥೆ ತನ್ನ ವೆಬ್ಸೈಟ್ನಲ್ಲಿ ಸುಮಾರು 1.19 ಲಕ್ಷ ಮಕ್ಕಳು ಪ್ರೈಮರಿ ಕೇರ್ ಗಿವರ್ಸ್, ಅಂದರೆ ತಂದೆ ಅಥವಾ ತಾಯಿ ಅವರನ್ನು ನೋಡ್ಕೊಳ್ಳೋಕ್ಕಿರುವಂತಹ ಯಾರಾದರೂ ಒಬ್ಬರು ತೀರ್ಕೊಂಡಿರುವಂಥವ್ರನ್ನ ಪ್ರೈಮರಿ ಕೇರ್ ಗಿವರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಮಾಹಿತಿಯನ್ನು ಲ್ಯಾನ್ಸೆಟ್, ಒಂದು ಮೆಡಿಕಲ್ ಜರ್ನಲ್ ಇದು, ಲ್ಯಾನ್ಸೆಟ್ ಕೊಟ್ಟಿರುವಂತಹ ಮಾಹಿತಿಯನ್ನು NCPCR ವೆಬ್ಸೈಟ್ನಲ್ಲಿ ಹಾಕಲಾಗಿದೆ. ಆ್ಯಂಡ್ ಈ ಅನಾಥರಾಗಿರುವಂತಹ ಮಕ್ಕಳಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳಿದಾರೋ ಅವರನ್ನು ಹೆಚ್ಚಿಗೆ ಟ್ರಾಫಿಕಿಂಗಿಗೆ ಒಳಪಡಿಸಲಾಗ್ತಿದೆ ಅನ್ನುವಂತಹ ಒಂದು ವಿಷಾದನೀಯ ಸುದ್ದಿಯನ್ನು ಸಹ ಇಲ್ಲಿ ಕೊಡ್ತಾ ಇರುವಂಥದ್ದು. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಳ್ತಾ ಇರುವಂಥದ್ದು PM ಕೇರ್ಸ್ ಫಂಡನ್ನು. ಇದು PM ಕೇರ್ಸ್ ಫಂಡ್ ಏನು ಅನ್ನುವಂಥದ್ದನ್ನು ಹೇಳ್ತೀನಿ. ಇದೊಂದು ಟ್ರಸ್ಟ್ ಆಗಿರುತ್ತದೆ. ಇದಕ್ಕೆ ಚೇರ್ಮನ್ನು ಪ್ರಧಾನಮಂತ್ರಿಗಳಾಗಿದ್ದು ಯಾವುದೇ ಈ ರೀತಿಯ ಕೋವಿಡ್ನಂತಹ ಪರಿಸ್ಥಿತಿ ಬಂದಿದ್ದಲ್ಲಿ ಅದರಿಂದ ಹಣವನ್ನು ಒಳಿತಿಗೋಸ್ಕರ, ಜನರ ಒಳಿತಿಗೋಸ್ಕರ ಖರ್ಚು ಮಾಡುವಂತಹ ನಿಟ್ಟಿನಲ್ಲಿ ಈ ಫಂಡನ್ನು ತಯಾರಿ ಅಥವಾ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಈ PM ಕೇರ್ಸ್ ಫಂಡ್ನ ಅಡಿಯಲ್ಲಿ ಈ ಒಂದು ಅನಾಥ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಹಣವನ್ನು ಬಿಡುಗಡೆ ಮಾಡಲು ಸಾಧ್ಯವಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಸರ್ವೋಚ್ಚ ನ್ಯಾಯಾಲಯವು ಕೇಳ್ತಾ ಇರುವಂಥದ್ದು. ಯಾಕಂದರೆ ಶಿಕ್ಷಣ ರೈಟ್ ಟು ಎಜುಕೇಷನ್ನ ಅಡಿಯಲ್ಲಿ ಅಥವಾ ಆರ್ಟಿಕಲ್ 21A ಅಡಿಯಲ್ಲಿ ಮೂಲಭೂತ ಹಕ್ಕಾಗಿರುವಂಥದ್ದು ಮಕ್ಕಳ ಮೇಲೆ ಶಿಕ್ಷಣಕ್ಕೆ ಹಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ PM ಕೇರ್ಸ್ ಅಡಿಯಲ್ಲಿ ಈ ಒಂದು ಪ್ರಾವಧಾನ ಮಾಡಲು ಸಾಧ್ಯವಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಹಾಗೂ ನಾನು ಹೇಳಿದೆ PM ಕೇರ್ಸ್ ಫಂಡ್ ಅಂದರೆ ಏನು ಅಥವಾ PM ಕೇರ್ಸ್ ಯಾವಾಗ ಶುರು ಮಾಡಿದರು? PM ಕೇರ್ಸ್ ಫಂಡು ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಗಿ ಉಪಯೋಗಿಸಲಾಗ್ತಿದೆ. ಈ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ಯಾರಾದರೂ ಸಹ ಭಾರತೀಯ ನಾಗರಿಕರು, ಬೇರೆ ಬಿಸ್ನೆಸ್ಮೆನ್ಗಳು ಅಥವಾ ಕಂಪನಿದವರು, ಇಂಡಿವಿಜುವಲ್ಸು ಎಲ್ಲರೂ ಇದರಲ್ಲಿ ಹಣವನ್ನು ಹಾಕಬಹುದು ಅಥವಾ ಕೊಡುಗೆಯನ್ನು ಕೊಡಬಹುದು. ಈ ಒಂದು ಹಣವನ್ನು ಮುಖ್ಯವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿಗಳನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಉಪಯೋಗಿಸುವಂಥದ್ದು ಮುಖ್ಯ ಉದ್ದೇಶವಾಗಿರ್ತದೆ. ಕೋವಿಡ್-19ನಂತಹ ಮುಂದಿನ ದಿನಗಳಲ್ಲಿ ಯಾವುದೇ ಅವಘಡಗಳು ಅಥವಾ ಯಾವುದೇ ಈ ರೀತಿಯ ಸನ್ನಿವೇಶಗಳು ಬಂದಾಗ ಅದಕ್ಕೆ ಉಪಯೋಗವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಫಂಡನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಹಾಗೂ ಈ ಒಂದು ಫಂಡ್ನ ಅಡಿಯಲ್ಲಿ ಮಾಡುವಂತಹ ಕಾಂಟ್ರಿಬ್ಯೂಷನ್ಗಳು ಯಾರಾದರೂ ಬಿಸ್ನೆಸ್ ಅವರು ಮಾಡಿದರೆ ಅದನ್ನು CSR ಒಳಗಡೆ, ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಕೆಳಗಡೆ ಕನ್ಸಿಡರ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು? ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಯಾವುದಾದರೂ ಕಂಪನಿ ನೆಟ್ವರ್ತ್ 500 ಕೋಟಿ, ಅಂದರೆ ಅದರ ಒಟ್ಟು ಮೊತ್ತ 500 ಕೋಟಿ ಏನಾದರೂ ಇದ್ದಿದ್ದಲ್ಲಿ, ಅಥವಾ ಅವರ ಟರ್ನೋವರ್ ಏನಾದರೂ ವರ್ಷಕ್ಕೆ 1000 ಕೋಟಿ ಆಗಿದ್ದಲ್ಲಿ, ಅಥವಾ ನೆಟ್ ಪ್ರಾಫಿಟ್ 5 ಕೋಟಿ ಇದೆ ಅಂತಂದರೆ, ಸೊ ಈ 3 ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗುವಂತಹ ಬಿಸ್ನೆಸ್ಗಳು ಹಿಂದಿನ 3 ವರ್ಷಗಳಲ್ಲಿ ಇರುವಂತಹ ಆವ್ರೇಜ್ ಏನು ಬಂದಿದೆಯಲ್ಲ ಅದರ 2% ಹಣವನ್ನು CSR ಕಡೆಗೆ ಪ್ರತಿ ವರ್ಷ ಕೊಡಬೇಕಾಗಿರುತ್ತದೆ. ಈ ಒಂದು CSRನ ಅಡಿಯಲ್ಲಿ PM ಕೇರ್ಸ್ಗೆ ಕಾಂಟ್ರಿಬ್ಯೂಷನ್ಗಳನ್ನು ಕನ್ಸಿಡರ್ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು. CSR ಅಂದರೆ ಏನು ಹೇಳಿದ್ನಲ್ಲ, ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ ನೆಟ್ವರ್ತ್ 500 ಕೋಟಿ ಅಥವಾ ಆ ವರ್ಷದ ಟರ್ನೋವರ್ 1000 ಕೋಟಿ ಅಥವಾ ಪ್ರಾಫಿಟ್ 5 ಕೋಟಿ, ಈ ಕಂಡೀಷನ್ಸ್ಗಳನ್ನು ಸ್ಯಾಟಿಸ್ಫೈ ಆಗುವಂತಹ ಕಂಪನಿ ಹಿಂದಿನ 3 ವರ್ಷಗಳ ಆದಾಯವನ್ನು ಆವ್ರೇಜ್ ತಗೊಂಡು ಅದರ 2% ಹಣವನ್ನು PM ಕೇರ್ಸ್ ಕಡೆಗೆ ಕೊಟ್ಟರೆ ಅದನ್ನು CSR ಅಂತ ಕನ್ಸಿಡರ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಹಾಗಾದರೆ ಈ ರೀತಿಯ ಫಂಡ್ ಇದೆ ಮೊದಲನೇ ಬಾರಿಗೆ ಅಥವಾ ಮುಂಚೆನೂ ಇತ್ತಾ ಅಂತಂದಾಗ ನೋಡಿದಾಗ, ಮುಂಚೆ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಇತ್ತು. ಈ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ನ 1948ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಆಡಳಿತ ಸಮಯದಲ್ಲಿ ತರಲಾಗಿತ್ತು. ನೆಹರು ಅವರು ಆವಾಗ ಈ ಒಂದು ಫಂಡನ್ನು ರಚನೆ ಮಾಡಿದ್ದು ಮುಖ್ಯವಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಆಗ್ತಿರುವಂತಹ ಜನರ ಸಹಾಯಕ್ಕೋಸ್ಕರ ಸರ್ಕಾರ ಹಣದ ಸಹಾಯವನ್ನು ಅಥವಾ ಸಹಾಯ ಹಸ್ತವನ್ನು ಮುಂದೆ ಮಾಡುವಂತಹ ನಿಟ್ಟಿನಲ್ಲಿ ಇದನ್ನು ಜಾರಿಗೆ ತಂದಿತ್ತು. ತದನಂತರ ಈ ಒಂದು ಕಾರ್ಯಕ್ರಮವನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಯಾವುದೇ
ನೈಸರ್ಗಿಕ ಅವಘಡಗಳು, ನ್ಯಾಚುರಲ್ ಡಿಸಾಸ್ಟರ್ಸಿಗೆ ಸಂಬಂಧಿಸಿದಂತೆ ಅಥವಾ ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್, ಉದಾಹರಣೆಗೆ ಕಿಡ್ನಿ ಫೇಲ್ಯೂರ್ ಆಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಆ ರೀತಿಯ ಸಮಸ್ಯೆಗಳಿಗೂ ಈ ಒಂದು ಫಂಡ್ನ ಅಡಿಯಲ್ಲಿ ಪ್ರಾವಧಾನಗಳನ್ನು ಕೊಡಲು ವ್ಯವಸ್ಥೆ ಮಾಡಲಾಯಿತು. ಇದನ್ನು ಸಹ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡು ಸಹ ಟ್ರಸ್ಟ್ ಆಗಿ IT ಆ್ಯಕ್ಟ್ನ ಅಡಿಯಲ್ಲಿ ಮನ್ನಣೆಯನ್ನು ಪಡೆದಿದೆ ಅನ್ನುವಂಥದ್ದು ಸಹ ಇಲ್ಲಿ ನೆನಪಿರಬೇಕು. ಸೊ ಈ ಆರ್ಟಿಕಲಲ್ಲಿ ನಾವು 2 ವಿಷಯಗಳನ್ನು ಮಾತಾಡಿದ್ವಿ. ಒಂದು PM ಕೇರ್ಸು, ಇನ್ನೊಂದು ವೆಬ್ಸೈಟಲ್ಲಿ NCPCR ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ವೆಬ್ಸೈಟ್ನಲ್ಲಿ ಈ ಒಂದು ಮಾಹಿತಿ ಕೊಡಲಾಗಿದೆ ಅನ್ನುವಂಥದ್ದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಬಹಳ ಇಂಪಾರ್ಟೆಂಟು. NCPCR ಕಾನ್ಸ್ಟಿಟ್ಯೂಷನಲ್ ಬಾಡಿನ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿನ, ಸ್ಟ್ಯಾಟ್ಯುಟರಿ ಬಾಡಿನ ಅಂತ ಕೇಳಿದಾಗ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರ್ತದೆ. ಸ್ಟ್ಯಾಟ್ಯುಟರಿ ಅಂತಂದರೆ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ ಏನಾದರೂ ರಚನೆ ಆಗುವಂತಹ ಸಂಸ್ಥೆಯನ್ನು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ. ಸೊ 2007ರಲ್ಲಿ ಈ ಒಂದು ಸಂಸ್ಥೆಯನ್ನು ರಚನೆ ಮಾಡಲಾಗಿರುವಂಥದ್ದು ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ 2015ರಲ್ಲಿ ಪಾಸ್ ಮಾಡಿದಂತಹ ಒಂದು ಬಿಲ್ನ ಅಡಿಯಲ್ಲಿ ಅಥವಾ ಆ್ಯಕ್ಟ್ನ ಅಡಿಯಲ್ಲಿ. ಸೊ ಕಮಿಷನ್ ಫಾರ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್ 2005ರ ಅಡಿಯಲ್ಲಿ NCPCR ಅನ್ನು ಸ್ಥಾಪನೆ ಮಾಡಿದ್ದು. ಇದರ ಮುಖ್ಯ ಕೆಲಸ ಅಥವಾ ಇದರ ಆಡಳಿತಾತ್ಮಕ ಶಕ್ತಿ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕೆಳಗಡೆ ಇರುತ್ತದೆ. ಹಾಗೂ ಈ ಒಂದು ಸಂಸ್ಥೆ ಯಾವೆಲ್ಲ ಕಾನೂನುಗಳು ಅಥವಾ ಪಾಲಿಸಿಗಳು ದೇಶದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ತರಲಾಗ್ತಿದೆಯೋ ಅವುಗಳು ಸಂವಿಧಾನದ ಅಡಿಯಲ್ಲಿ ಹಾಗೂ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಚೈಲ್ಡ್ ರೈಟ್ಸ್ನ ಅಡಿಯಲ್ಲಿ ಇದಾವ ಇಲ್ಲ ಅನ್ನುವಂಥದ್ದು. ಸೊ ಈ 2 ಕಾನೂನುಗಳು ಅಥವಾ ಈ 2 ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಸಂಬಂಧಿಸಿದಂತೆ ದೇಶದಲ್ಲಿ ಪ್ರಾವಧಾನಗಳನ್ನು ಕೈಗೊಳ್ಳಲಾಗ್ತಿದೆಯಾ ಇಲ್ವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆಯೂ ಸಹ NCPCR ಕೆಲಸವನ್ನು ಮಾಡುತ್ತದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಮತ್ತು ರೈಟ್ ಟು ಎಜುಕೇಷನ್ನ ಅಡಿಯಲ್ಲಿ ಇರುವಂತಹ ಕಂಪ್ಲೇಂಟ್ಸ್ಗಳನ್ನು ಎನ್ಕ್ವೈರ್ ಮಾಡುವಂಥದ್ದು ಮತ್ತು ಭಾರತದಲ್ಲಿ ಪಾಕ್ಸೋ ಆ್ಯಕ್ಟ್ 2012ಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳು ಅಥವಾ ಇಂಪ್ಲಿಮೆಂಟೇಷನ್ ನಡೀತಾ ಇದೆ ಅನ್ನುವಂಥದ್ದನ್ನು ಸಹ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಈ ಒಂದು NCPCRನ ಅಡಿಯಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಡ್ರೋನ್ ರೂಲ್ಸ್ ಏಮ್ ಟು ಸ್ಟಾರ್ಟಪ್ಸ್ SMEs, ಸೊ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಹೇಳಿ. ಸೊ ಇಲ್ಲಿ DGCA ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಹೊಸ ಡ್ರೋನ್ ರೂಲ್ಸ್ಗಳನ್ನು ನಿಗದಿ ಅಥವಾ ಪ್ರಸ್ತುತಪಡಿಸಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹಳ ಇಂಪಾರ್ಟೆಂಟಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಸಿವಿಲ್ ಏವಿಯೇಷನ್ಗೆ ಅಥವಾ ಬಿಸ್ನೆಸ್ಸಿಗೆ, ಸ್ಟಾರ್ಟಪ್ಸಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಮುಖ್ಯವಾಗಿ ಡ್ರೋನ್ಸ್ಗಳ ಬಳಕೆ ದೇಶದಲ್ಲಿ ಹಾಗೂ ಪ್ರಪಂಚದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇರುವಂತಹ ಸಂಗತಿ. ಈ ಒಂದು ಡ್ರೋನ್ ರೂಲ್ಸ್ನ ಪ್ರಸ್ತುತಪಡಿಸ್ತಾ ಇರುವಂತಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರು ಮುಂದಿನ ದಿನಗಳಲ್ಲಿ ಈಗ ಹೇಗೆ ಓಲಾ ಮತ್ತು ಊಬರ್ ನೋಡಲು ನಮಗೆ ಸಿಗ್ತಾ ಇದೆಯೋ ಅದೇ ರೀತಿಯಲ್ಲಿ ಏರ್ ಟ್ಯಾಕ್ಸಿಗಳನ್ನು ನೋಡಲು ಸಿಗುತ್ತದೆ ಅಂತ ಹೇಳಿ, ಅಂದರೆ ಡ್ರೋನಲ್ಲಿ ಕುತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ. ಸೊ ಈ ಒಂದು ಡ್ರೋನ್ಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ರೂಲ್ಸ್ಗಳನ್ನು ಸರ್ಕಾರ ಹೊರತಂದಿರುವಂತಹ ನಿಟ್ಟಿನಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದಾಗಿ ಈ ಒಂದು ಭಾಗದಲ್ಲಿ ರೆಡ್, ಗ್ರೀನ್ ಮತ್ತು ಯೆಲ್ಲೋ ಝೋನ್ ಅಂತ ಡಿವೈಡ್ ಮಾಡಲಾಗುತ್ತೆ. ಯೆಲ್ಲೋ ಝೋನ್ ಅಂತಂದರೆ ಏರ್ಪೋರ್ಟ್ ಎಲ್ಲಿ ಬಾರ್ಡರ್ ಇದೆಯಲ್ಲ ಏರಿಯಾ, ಅಲ್ಲಿಂದ 12 ಕಿಲೋಮೀಟರ್ವರೆಗೂ ಯೆಲ್ಲೋ ಝೋನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಗ್ರೀನ್ ಝೋನ್ ಅಂತಂದರೆ ಇಲ್ಲಿ ಡ್ರೋನ್ಗಳು ವಿತೌಟ್ ಪರ್ಮಿಷನ್ ಹಾರಿಸ್ಕೋಬೋದು, ಅದು ಯಾರ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ. ರೆಡ್ ಝೋನ್ ಅಂತಂದರೆ ಅಲ್ಲಿ ಹಾರಿಸಂಗೆ ಇಲ್ಲ ಅನ್ನುವಂಥದ್ದು. ಸೊ ಮೊದಲಿಗೆ ಇದು ಏರ್ಪೋರ್ಟಿಂದ 48 ಕಿಲೋಮೀಟರ್ವರೆಗೂ ಯೆಲ್ಲೋ ಝೋನ್ ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಅದನ್ನು ಈಗ ಕಡಿಮೆ ಮಾಡಿ 12 ಕಿಲೋಮೀಟರ್ಗೆ ಇಳಿಸಿರುವಂಥದ್ದು. ಸೊ ಏರ್ಪೋರ್ಟಿಂದ 12 ಕಿಲೋಮೀಟರ್ ವರೆಗಿನ ಜಾಗವನ್ನು ಯೆಲ್ಲೋ ಝೋನ್ ಅಂತ ಡಿಕ್ಲೇರ್ ಮಾಡಲಾಗುತ್ತದೆ. ಮತ್ತು ದೇಶದಲ್ಲಿ ಡ್ರೋನ್ ಕಾರಿಡಾರ್ಸ್ಗಳನ್ನು ಸ್ಥಾಪಿಸಲಾಗುತ್ತದೆ. ಈ ಡ್ರೋನ್ ಕಾರಿಡಾರ್ಸ್ಗಳಲ್ಲಿ ಮುಖ್ಯವಾಗಿ ಲಾಜಿಸ್ಟಿಕ್ಸು, ಹೆಲ್ತ್ ಕೇರು, ಈಗ ನಮಗೆ ಸಿಗ್ತಾ ಇರುವಂತಹ ಫ್ಲಿಪ್ಕಾರ್ಟು, ಅಮೆಝಾನ್ನ ಡೆಲಿವರಿಗಳು ನಾಳೆ ಡ್ರೋನ್ಸಿಂದ ಆಗಲು ಶುರುವಾಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಡ್ರೋನ್ ಕಾರಿಡಾರ್ಸ್ಗಳ ರಚನೆಯ ಬಗ್ಗೆಯೂ ಈ ಒಂದು ರೂಲ್ಸ್ನಲ್ಲಿ ಹೇಳಲಾಗ್ತಾ ಇರುವಂಥದ್ದು. ಮತ್ತು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಪ್ರಮೋಷನ್ ಕೌನ್ಸಿಲ್ ಅಂತ ಹೇಳಿ ಒಂದು ಸಿಸ್ಟಮನ್ನು ಸೆಟಪ್ ಮಾಡಲಾಗುತ್ತೆ. ಅದರ ಅಡಿಯಲ್ಲಿ ಬಿಸ್ನೆಸ್ ರೆಗ್ಯುಲೇಷನ್ಸ್ಗಳಿಗೆ ಸಂಬಂಧಿಸಿದಂತೆ ಯೂಸರ್ ಫ್ರೆಂಡ್ಲಿ ಸಿಸ್ಟಮನ್ನು ಸೆಟಪ್ ಮಾಡುವಂಥದ್ದು ಮುಖ್ಯವಾದ ಉದ್ದೇಶವಾಗಿರುವಂಥದ್ದು. ಈ ಒಂದು ಕ್ರಮದಿಂದಾಗಿ ಮುಖ್ಯವಾಗಿ ಸ್ಟಾರ್ಟಪ್ಸ್ಗಳನ್ನು ಹೆಚ್ಚಿನ ಆದ್ಯತೆ ಸಿಗುತ್ತದೆ. ಹೆಚ್ಚಿಗೆ ತನ್ನ ಕ್ರಿಯೇಟಿವಿಟಿ ಮತ್ತು ಇನೋವೇಷನ್ಸ್ಗಳನ್ನು ತೋರಿಸಿಕೊಡಲು ಈ ಒಂದು ಪ್ಲ್ಯಾಟ್ಫಾರ್ಮ್ ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಲಿದೆ ಅನ್ನುವಂತಹ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಮತ್ತು ಈ ಒಂದು ಡ್ರೋನ್ಸ್ಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಸಿಸ್ಟಮ್ ಇನ್ನೂ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಸರ್ಕಾರ 25 ಫಾರ್ಮ್ಸ್ಗಳು ಏನು ತುಂಬಬೇಕಾಗಿದ್ವೋ ಮೊದಲಿಗೆ ಅದನ್ನು 5ಕ್ಕೆ ಇಳಿಸಿದೆ. ಯಾವುದೇ ನ್ಯಾನೋ ಡ್ರೋನ್ಸ್ ಅಥವಾ ಮೈಕ್ರೋ ಡ್ರೋನ್ಸಿಗೆ ಸಂಬಂಧಿಸಿದಂತೆ ಲೈಸೆನ್ಸ್ನ ಅವಶ್ಯಕತೆಯೇ ಇಲ್ಲದ ಹಾಗೆ ಅವರು ಕ್ರಮವನ್ನು ಅಥವಾ ಕೆಲಸವನ್ನು ಮುಂಸಾಗಿಸ್ಕೋಬಹುದು. ನಾನ್ ಕಮರ್ಷಿಯಲ್ ಡ್ರೋನ್ಸಿಗೆ ಆ್ಯಕ್ಚುಲಿ ಲೈಸೆನ್ಸ್ ಬೇಕಾಗಲ್ಲ. ಕಮರ್ಷಿಯಲ್ ಡ್ರೋನ್ಸಿಗೆ ಲೈಸೆನ್ಸ್ಗಳು ಬೇಕು, ಬಟ್ ಅದನ್ನು ಸಹ ಡಿಜಿಟಲ್ ಸ್ಕೈ ಪ್ಲ್ಯಾಟ್ಫಾರ್ಮ್ನಲ್ಲೇ ಅವ್ರು ಮಾಡ್ಕೋಬಹುದು. ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ನ ವ್ಯವಸ್ಥೆ ಕೊಡಲಾಗಿದೆ.
ಇದರಿಂದಾಗಿ ಡ್ರೋನ್ಗಳ ಸಂಖ್ಯೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂತಹ ವ್ಯವಸ್ಥೆಗೂ ಸಂಬಂಧಿಸಿದಂತೆ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ನಲ್ಲಿ ಆ ಒಂದು ಕಂಪನಿದವರು ಸೆಲ್ಫ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ತಮ್ಮ ಕೆಲಸವನ್ನು ಮುಂಸಾಗಿಸಿಕೊಳ್ಳುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಯುನೈಟೆಡ್ ನೇಷನ್ ಬ್ಯಾನ್ಸ್ ಬ್ರಿಟಿಷ್ ಸ್ಟ್ಯಾಂಪ್ಸ್ ಇನ್ ಚಾಗೋಸ್ ಐಲ್ಯಾಂಡ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥ ಯುನೈಟೆಡ್ ನೇಷನ್ಸು ಬ್ರಿಟಿಷ್ ಸ್ಟ್ಯಾಂಪ್ಸ್ಗಳು, ಬ್ರಿಟಿಷ್ ಸರ್ಕಾರದಿಂದ ಬಿಡುಗಡೆ ಮಾಡಿದಂತಹ ಒಂದಿಷ್ಟು ಸ್ಟ್ಯಾಂಪ್ಗಳು, ಪೋಸ್ಟಲ್ ಸ್ಟ್ಯಾಂಪ್ಗಳು ಈ ಒಂದು ಚಾಗೋಸ್ ಐಲ್ಯಾಂಡ್ನಲ್ಲಿ ಬ್ಯಾನ್ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಮೊದಲನೇದಾಗಿ ಚಾಗೋಸ್ ಐಲ್ಯಾಂಡ್ ಅಂದರೆ ಏನು ಮತ್ತು ಎಲ್ಲಿದೆ ಅದು ಅಂತ ನೋಡ್ಕೊಳ್ಳೋಣ. ಚಾಗೋಸ್ ಐಲ್ಯಾಂಡು ಮುಖ್ಯವಾಗಿ ಇಂಡಿಯನ್ ಓಷನಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಇರೋ ಸ್ಟೋರಿ ಏನಪ್ಪ ಅಂತಂದರೆ, ಈ ಚಾಗೋಸ್ ಐಲ್ಯಾಂಡು ಇವತ್ತು ಇಂಡಿಯನ್ ಓಷನಲ್ಲಿ ಏನಿದೆ ಅಲ್ಲ, ಇಲ್ಲಿ ಮುಖ್ಯವಾಗಿ ಯುನೈಟೆಡ್ ಕಿಂಗ್ಡಮು ಮತ್ತು US ಮಿಲಿಟರಿ ಬೇಸ್ ಸ್ಥಾಪನೆ ಮಾಡಲಾಗಿದೆ. ಈ ಮಿಲಿಟರಿ ಬೇಸ್ನಲ್ಲಿ ಇವತ್ತು ಮುಖ್ಯವಾಗಿ US ಮತ್ತು UK ತನ್ನ ಮಿಲಿಟರಿಯನ್ನು ಈ ಒಂದು ಐಲ್ಯಾಂಡ್ನಲ್ಲಿ ನೆಲೆಸಿದೆ. ಮಾರಿಷಿಯಸ್ಸು 1968ರಲ್ಲಿ ಸ್ವತಂತ್ರವನ್ನು ಪಡಿತು. ಈ ಒಂದು ಭಾಗ ಚಾಗೋಸ್ ಐಲ್ಯಾಂಡ್ ಅಥವಾ ಚಾಗೋಸ್ ಐಲ್ಯಾಂಡ್ಗಳು ಏನಿದಾವಲ್ಲ, ಇವು ಮಾರಿಷಿಯಸ್ಸಿಗೆ ಸೇರಿದದ್ದು ಅನ್ನುವಂಥದ್ದು ಮುಂಚೆಯಿಂದನೂ ಮಾರಿಷಿಯಸ್ ಹೇಳ್ತಾ ಇರುವಂಥದ್ದು. ಆದರೆ UK ಈ ಆರ್ಚಿಪೆಲಗೋ ಅಥವಾ ಈ ಒಂದು ಐಲ್ಯಾಂಡ್ಗಳು ಇಲ್ಲಿ ಏನಿದಾವಲ್ಲ, ಇದು ಬಹಳ ಮುಂಚೆಯಿಂದನೂ ಇಲ್ಲ, ಇದು UKಗೆ ಸೇರಿದಂಥದ್ದು. ಆ್ಯಂಡ್ ಈ ಒಂದು ಭಾಗದಲ್ಲಿ ನಮ್ಮ ಮಿಲಿಟರಿ ಹಾಗೂ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸಿಗೆ ಅವಶ್ಯಕತೆ ಇರೋದ್ರಿಂದ ನಾವು ಇದನ್ನು ಬಿಟ್ಕೊಡಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಮುಂಚೆಯಿಂದನೂ ಹೇಳ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ 2015ರಲ್ಲಿ ಮಾರಿಷಿಯಸ್ಸು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಲೀಗಲ್ ಆಗಿ ಕೇಸ್ ಹಾಕಿತ್ತು. ಪರ್ಮನೆಂಟ್ ಕೋರ್ಟ್ ಆಫ್ ಜಸ್ಟಿಸ್ ನಮಗೆಲ್ಲ ಗೊತ್ತಿದ್ದರೆ ಹೇಗಲ್ಲಿದೆ ನೆದರ್ಲ್ಯಾಂಡಲ್ಲಿ, ಅದರಲ್ಲಿ ಹಾಕಿದಂತಹ ಕೇಸ್ ಮಾರಿಷಿಯಸ್ ಕಡೆಗೆ ಕೊಟ್ಟಂತಹ ತೀರ್ಪಿನಿಂದಾಗಿ UK ಮಾಡ್ತಾ ಇರುವಂಥದ್ದು ತಪ್ಪು, ಈ ಒಂದು ಆರ್ಚಿಪೆಲಗೋ ಅಥವಾ ಐಲ್ಯಾಂಡನ್ನು ಮಾರಿಷಿಯಸ್ಸಿಗೆ ಬಿಟ್ಕೊಡಬೇಕು ಅನ್ನುವಂತಹ ತೀರ್ಪನ್ನು ಸಹ ಕೊಟ್ಟಿತ್ತು. ಅದಾದ ನಂತರವೂ 18ನೇ ಶತಮಾನದಿಂದಲೂ ಈ ಒಂದು ಭಾಗ ಬ್ರಿಟನ್ ಕೆಳಗೆ ಇರುವಂಥದ್ದು ಅಥವಾ UK ಕೆಳಗಡೆ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇದನ್ನು ಬಿಟ್ಕೊಡಲು ಸಾಧ್ಯವಿಲ್ಲ ಅನ್ನುವಂತಹ ವಿರೋಧವನ್ನು UK ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿದೆ. ಸ್ಟ್ರಾಟಜಿಕ್ ಆಗಿ ಇಲ್ಲಿ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, US 9/11 ಅಟ್ಯಾಕ್ ಆದಮೇಲೆ ಅಫ್ಘಾನಿಸ್ತಾನದಲ್ಲಿ ಮಾಡಿದಂತಹ ಕಾರ್ಯಾಚರಣೆ ಆಗಿರಬಹುದು, ಇಲ್ಲ ಅಂತಂದರೆ ಇರಾಕ್ನಲ್ಲಿ ಮಾಡಿದಂತಹ ಕಾರ್ಯಾಚರಣೆಗಳಿಗೆ ಇದು ಬಹಳ ಇಂಪಾರ್ಟೆಂಟ್ ಲೊಕೇಶನ್ ಆಗಿತ್ತು. ಆ್ಯಂಡ್ ಈ ಒಂದು ಐಲ್ಯಾಂಡ್ನ ಸುತ್ತ ಮೆರೈನ್ ಪ್ರೊಟೆಕ್ಟೆಡ್ ಝೋನ್ ಅಥವಾ ಏರಿಯಾ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಈ ಒಂದು ಐಲ್ಯಾಂಡಲ್ಲಿ ಇರುವಂತಹ ಜನರನ್ನೇ ವಾಪಸ್ ಐಲ್ಯಾಂಡಿಗೆ ಸೇರಿಸ್ಕೊಳ್ಳಿಲ್ಲ. ಅಂದರೆ ಇವರ ಆರ್ಮಿದವರಿಗೆ, ಇವರ ಶಿಪ್ಗಳಿಗೆ, ಇವರಿಗೆಲ್ಲ ಜಾಗ ಬೇಕು ಅಂತ ಹೇಳಿ ಈ ಐಲ್ಯಾಂಡ್ನಾಗ ಇರುವಂತಹ ಜನರಿಗೆ ಹೊರಗೆ ಕಳಿಸೋಕ್ಕೆ ಶುರು ಮಾಡಿಬಿಟ್ರು. ಆದರೆ ಯಾವಾಗ ಜನ ವಾಪಸ್ ಬರಬೇಕು ಅಂತ ಇಷ್ಟಪಟ್ಟಿದ್ರು, ಆವಾಗ ಮೆರೈನ್ ಪ್ರೊಟೆಕ್ಟೆಡ್ ಏರಿಯಾ ಅನ್ನುವಂತಹ ಒಂದು ಝೋನನ್ನು ಕ್ರಿಯೇಟ್ ಮಾಡಿಬಿಟ್ಟು ಜನರಿಗೆ ಬಿಟ್ಕೊಟ್ಟಿರಲಿಲ್ಲ. ಇವಾಗ ಈ ಒಂದು ಸಂದರ್ಭದಲ್ಲಿ ಅಥವಾ ಇಷ್ಟೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವಾಗ ಯುನೈಟೆಡ್ ನೇಷನ್ಸ್ನ ಒಂದು ಪೋಸ್ಟಲ್ ಸಿಸ್ಟಮ್ ಇರುತ್ತೆ. ಆ ಪೋಸ್ಟಲ್ ಸಿಸ್ಟಮ್ನ ಅಡಿಯಲ್ಲಿ ಏನು UK ಇಶ್ಯೂ ಮಾಡ್ತಾ ಇತ್ತಲ್ಲ ಸ್ಟ್ಯಾಂಪ್ಗಳು, ಬ್ರಿಟಿಷ್ ಇಂಡಿಯನ್ ಓಷನ್ ರೀಜನ್ ಅಂತ ಹೇಳಿ BIOT ಅಂತ ಹೇಳ್ತೀವಿ. ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂತ ಹೇಳಿ ಸ್ಟ್ಯಾಂಪ್ಸ್ಗಳನ್ನು ಸಹ UK ಇಲ್ಲಿ ಇಶ್ಯೂ ಮಾಡ್ತಿತ್ತು. ಇನ್ಮೇಲೆ ಈ ಒಂದು ಸ್ಟ್ಯಾಂಪ್ಸ್ಗಳನ್ನು ಇಶ್ಯೂ ಮಾಡೋ ಹಾಗಿಲ್ಲ ಅನ್ನುವಂತಹ ಬ್ಯಾನನ್ನು ತಂದಿರುವಂಥದ್ದು. ಮಾರಿಷಿಯಸ್ ಈ ಒಂದು ಕ್ರಮವನ್ನು ಸ್ವಾಗತಾರ್ಹ ಅಂತ ಹೇಳಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಇಂಟರ್ನ್ಯಾಷನಲ್ ಪರ್ಮನೆಂಟ್ ಕೋರ್ಟ್ ಆಫ್ ಜಸ್ಟಿಸು ಅಥವಾ UN ಕೊಡ್ತಾ ಇರುವಂತಹ ತೀರ್ಪು ಮಾರಿಷಿಯಸ್ ಕಡೆಗೆ ಇರೋದ್ರಿಂದ UK ಮತ್ತು ಯುನೈಟೆಡ್ ಸ್ಟೇಟ್ಸ್ ಅವರು ಈ ಒಂದು ಜಾಗವನ್ನು ಖಾಲಿ ಮಾಡಲೇಬೇಕಾಗುತ್ತೆ. ಎಷ್ಟು ದಿನ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂಥದ್ದು. ಯಾವಾಗ ಇನ್ನೊಂದು ಘಟನೆಯಲ್ಲಿ ನೆನ್ಪಿಟ್ಕೋಬೇಕು, ಈ ಒಂದು ಐಲ್ಯಾಂಡು ಯಾವಾಗ UKಗೆ ಕೇಳಲಾಯಿತು ನಮಗೆ ಬಿಟ್ಕೊಡ್ರಿ ಅಂತ ಹೇಳಿ ಮಾರಿಷಿಯಸ್ಸಿಗೆ, ಆವಾಗ ನಾನು ಹೇಳಿದೆ ಈ ಒಂದು ಐಲ್ಯಾಂಡ್ US ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಇರಾಕ್ ಮತ್ತು ಅಫ್ಘಾನಿಸ್ತಾನ ಎರಡೂ ಕಡೆ ಕಾರ್ಯಾಚರಣೆ ನಡೆಸಲು ಈ ಒಂದು ಮಿಲಿಟರಿ ಬೇಸನ್ನು ಇಲ್ಲಿ ಸ್ಥಾಪನೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಆವಾಗ UK ಹೇಳಿದಂತಹ ಈ ಮಾತಿಗೆ ಮಾರಿಷಿಯಸ್ಸು ಸಹ ತನ್ನ ಸಮ್ಮತಿಯನ್ನು ಕೊಟ್ಟಿತ್ತು. ಸರಿ, ಈ ಒಂದು ಜಾಗ ನಮ್ಮದಾಗಿರೋದ್ರಿಂದ ನೀವು ಉಪಯೋಗಿಸ್ಕೊಳ್ಳಿ. ಬಟ್ ಶುಗರ್, ಯಾಕಂದರೆ ಹೆಚ್ಚಿನ ಬೆಳವಣಿಗೆ ಮಾರಿಷಿಯಸ್ಸಲ್ಲಿ ಕಬ್ಬು ಬೆಳೆಯೋದ್ರಿಂದ ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ತುಂಬ ಜಾಸ್ತಿ ಇದ್ದಾವೆ. ನಮಗೆ ಆರ್ಥಿಕವಾಗಿ ಅನುಕೂಲವಾಗುವಂತೆ US ನಮ್ಮ ಸಕ್ಕರೆಯನ್ನು ಖರೀದಿ ಮಾಡಿಕೊಳ್ಳುವಂತಹ ಪ್ರಾವಧಾನಗಳನ್ನು ಮಾಡಿಕೊಡಲಿ. ಅವರಿಗೆ ಕೆಲಸ ಆಗೋವರೆಗೂ ಬೇಕಾದರೆ ಐಲ್ಯಾಂಡಲ್ಲಿ ಇರಲಿ ಅನ್ನುವಂತಹ ಮಾತನ್ನು ಸಹ ಮಾರಿಷಿಯಸ್ ಹೇಳಿತ್ತು. ಬಟ್ ಅದಕ್ಕೆ UK ಅಥವಾ ಯುನೈಟೆಡ್ ಕಿಂಗ್ಡಮ್ ವಿರೋಧವನ್ನು ವ್ಯಕ್ತಪಡಿಸಿ, ಇಲ್ಲ ಈ ಜಾಗ ಇರೋದೇ ನಮ್ಮದು, ನೀವೇನು ಮತ್ತು ಅದಕ್ಕೆ ಕಂಡೀಷನ್ ಹಾಕೋದು, ನೀವು ಏನೇ ಅಂತಂದರೂ ನಾವು ಹೇಳ್ದಂಗೆ ಕೇಳಬೇಕು, ಇದು ನಮ್ಮದೇ ಜಾಗ, ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಮ್ಮದು ಲೀಸ್ ಇದೆ US ಜೊತೆಯಲ್ಲಿ 2036 ಹೊತ್ತಿಗೆ ಅಂಥೇಳಿ. ಬಹಳಷ್ಟು ಸರಿ
ಪ್ರಿಲಿಮ್ಸಲ್ಲಿ ನಾವು ರೀಸೆಂಟ್ಲಿ ಡಿಯಾಗೋ ಗ್ರಾಸಿಯಾ ವಾಸ್ ಇನ್ ನ್ಯೂಸ್, ಇಟ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ಹೇಳಿ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಡಿಯಾಗೋ ಗ್ರಾಸಿಯಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಐಲ್ಯಾಂಡ್, ಈ ಒಂದು ಚಾಗೋಸ್ ಐಲ್ಯಾಂಡ್ನಲ್ಲಿ. ಇದರಲ್ಲಿ ಡಿಯಾಗೋ ಗ್ರಾಸಿಯಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇಲ್ಲೇ UK ಮತ್ತು US ಮಿಲಿಟರಿ ಬೇಸ್ಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಇದು ಇವತ್ತಿನ ಮುಖ್ಯವಾದ ನ್ಯೂಸ್ ಆರ್ಟಿಕಲ್ಸ್, ಈ ಒಂದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. ಎಡಿಟೋರಿಯಲ್ಸಿಗೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಇದೆ, ದಯವಿಟ್ಟು ವೀಕ್ಷಿಸಿ. ಆ್ಯಂಡ್ ದಯವಿಟ್ಟು ತಮಗೆ ಇರುವಂತಹ ಕನ್ಸರ್ನ್ಸ್ಗಳನ್ನು ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.